ಹಾಯ್ ಫ್ರೆಂಡ್ಸ್, ತುಂಬ ಸತಿ ನಾವು ಮನೆಯಲ್ಲಿ ಕೇಕ್ ಮಾಡಲಿಕ್ಕೆ ಹೋಗಲ್ಲ. ಏನಕ್ಕಂದರೆ ಕೇಕ್ ಮಾಡಲಿಕ್ಕೆ ವಿಪ್ಡ್ ಕ್ರೀಮ್ ಬೇಕು, ಅದಕ್ಕೆ ಎಲೆಕ್ಟ್ರಿಕ್ ಬೀಟರ್ ಬೇಕು, ಅದೆಲ್ಲ ಮನೆಯಲ್ಲಿ ಇರಲ್ಲ. ಬಟ್ ನಾನಿವತ್ತು ನಿಮಗೆ ಸುಲಭದಲ್ಲಿ ಅದೆಲ್ಲ ಯೂಸ್ ಮಾಡದೆ ಕ್ರೀಮ್ ಹೇಗೆ ಮಾಡ್ಬೋದು ಅಂತ ಹೇಳ್ತೀನಿ. ನೋಡಿ, ಒಂದು ಸಾಸ್ ಪ್ಯಾನಿಗೆ ನಾನು 1 ಕಪ್ಪಷ್ಟು ಹಾಲನ್ನು ಹಾಕ್ತಾ ಇದ್ದೀನಿ. ತುಂಬ ಸುಲಭದಲ್ಲಿ ಮಾಡ್ತೀನಿ ನೋಡಿ. ಇದಕ್ಕೆ 1/4 ಕಪ್ಪಷ್ಟು ನಾನು ಸಕ್ಕರೆನ ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ವೆನಿಲಾ ಎಸೆನ್ಸ್, ಯಾವ ಫ್ಲೇವರ್ ಕೂಡ ನೀವು ಹಾಕ್ಕೊಳ್ಬೋದು. ಹಾಗೆ 3 ಟೇಬಲ್ ಚಮಚದಷ್ಟು ಮೈದಾವನ್ನು ಹಾಕಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಯಾವುದೇ ರೀತಿಯಾದ ಗಂಟುಗಳಾಗದಾಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ನೋಡಿ ಈ ಥರ. ಇದು ಇಷ್ಟು ಇಂಗ್ರೀಡಿಯೆಂಟ್ಸಿಂದ ನಾವು ಒಂದು ಒಳ್ಳೆಯ ಕ್ರೀಮನ್ನು ಮಾಡ್ಬೋದು. ಓಕೆ, ಈಗ ಇದನ್ನು ಗ್ಯಾಸ್ ಮೇಲೆ ಇಟ್ಟು ಮೀಡಿಯಮ್ ಫ್ಲೇಮಲ್ಲಿ ನಾವು ಇದನ್ನು ಬಿಸಿ ಮಾಡಬೇಕು. ಬನ್ನಿ ಗ್ಯಾಸ್ ಮೇಲೆ ಇದನ್ನು ಇಡೋಣ. ಓಕೆ, ಈಗ ನಾನು ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಟು ಇದನ್ನು ಕೈ ಬಿಡದೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾವು ಕೈ ಬಿಡದೆ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ಗಂಟುಗಳಾಗತ್ತೆ. ಇದು ಗಟ್ಟಿಯಾಗೋವರೆಗೆ ನಾವು ಇದನ್ನು ಮಿಕ್ಸ್ ಮಾಡಬೇಕು. ಇದು ಹೋಗ್ತಾ ಹೋಗ್ತಾ ಗಟ್ಟಿಯಾಗುತ್ತೆ, ಕ್ರೀಮಿಯಾಗಿ ಬರುತ್ತೆ. ಸೊ ನೀವೇ ನೋಡ್ಬೋದು, ನಾನು ಇದನ್ನು ನೋಡಿ ಯಾವ ರೀತಿ ಕೈ ಬಿಡದೆ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತ. ಈಗ ನಿಮ್ಗೆ ಗೊತ್ತಾಗ್ತಾ ಇದೆ, ಗಟ್ಟಿ ಆಗ್ತಾ ಬಂತು. ಮೈದಾ ಹಾಕೋದು ಈ ಹಾಲೇನಿದೆ ನೋಡಿ, ಇದು ಗಟ್ಟಿ ಬರಲಿಕ್ಕೆ. ಓಕೆ, ನೋಡಿ ಈಗ ಗಟ್ಟಿ ಬಂತು. ಇನ್ನೂ 1-2 ನಿಮಿಷ ನಾನು ಇದೇ ರೀತಿ ಮಿಕ್ಸ್ ಮಾಡ್ತೀನಿ. ಇನ್ನು ಸ್ವಲ್ಪ ಇದು ಗಟ್ಟಿ ಆಗಲಿ. ಅದಾದ ನಂತರ ಫ್ಲೇಮನ್ನು ಆಫ್ ಮಾಡಿ ಇದನ್ನು ಬೇರೊಂದು ಬೌಲಿಗೆ ಹಾಕಿಕೊಳ್ಳೋಣ. ಓಕೆ, ಆಲ್ಮೋಸ್ಟ್ ಇದಾಗಿದೆ ನೋಡಿ. ಈ ರೀತಿ ಟೆಕ್ಸ್ಚರ್ ಬಂದರೆ ಸಾಕು. ಈಗ ಇದನ್ನೊಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡೋಣ. ನೋಡಿ, ಈಗ ಇದು ತುಂಬ ಬಿಸಿ ಉಂಟು. ಇದನ್ನು ಮೊದಲಿಗೆ ನಾವು ತಣ್ಣಗೆ ಮಾಡಬೇಕು. ಹಾಗಾಗಿ ಇದನ್ನು ನಾನು ಫ್ರಿಜ್ಜಲ್ಲಿ ಇಡ್ತೀನಿ. ಇದನ್ನು ಫ್ರಿಜ್ಜಲ್ಲಿ ಇಡುವಾಗ ಮುಚ್ಚಿ ಇದನ್ನು ನಾವು ಇಡಬೇಕಾಗತ್ತೆ. ಆನಂತರ ಇದು 1 ಗಂಟೆ ಮಾತ್ರ ಇಟ್ಟರೆ ಸಾಕು. ಅದಕ್ಕಿಂತ ಜಾಸ್ತಿ ಹೊತ್ತು ನೀವು ಇಟ್ಟರೆ ಇದು ಗಟ್ಟಿ ಆಗುತ್ತೆ. 1 ಗಂಟೆ ಇಟ್ಟು ಮತ್ತೆ ತೆಗಿಯೋಣ. ನೋಡಿ, ಈಗ 1 ಅವರ್ ಆಗಿದೆ. ಇದು ನಮ್ಮದು ಫ್ರಾಸ್ಟಿಂಗ್ ಏನಿದೆ ಅದು ಸೆಟ್ ಆಗಿದೆ. ಈಗ ನೋಡಿ, ನಾನು ಒಂದು ಬೌಲಲ್ಲಿ 100 ಗ್ರಾಮಷ್ಟು ಬೆಣ್ಣೆಯನ್ನು ತಗೊಂಡಿದ್ದೀನಿ. ಓಕೆ, ಈಗ ಇದನ್ನು ಮೊದಲಿಗೆ ನಾವು ಬೀಟ್ ಮಾಡಬೇಕು. ಈ ರೀತಿ ಒಂದು 5 ನಿಮಿಷ ಈ ರೀತಿ ನಾವು ಬೀಟ್ ಮಾಡಬೇಕು. ಈಗ ಹಳದಿ ಬಣ್ಣ ಉಂಟು ನೋಡಿ ಬೆಣ್ಣೆ, ಸ್ವಲ್ಪ ವೈಟ್ ಆಗೋವರೆಗೆ ನಾವು ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ. ಬೆಣ್ಣೆಯನ್ನು ನಾನು 1 ಗಂಟೆ ಮುಂಚೆನೇ ಫ್ರಿಜ್ಜಿಂದ ಹೊರಗೆ ಇಟ್ಟಿದ್ದೆ. ಹಾಗಾಗಿ ಬೀಟ್ ಮಾಡಲಿಕ್ಕೆ ತುಂಬ ಸುಲಭ ಆಗುತ್ತೆ. ಇಲ್ಲಾಂದರೆ ಗಟ್ಟಿ ಇದ್ದರೆ ಕಷ್ಟ ಆಗುತ್ತಲ್ವ. ಹಾಗಾಗಿ 5 ನಿಮಿಷ ಈ ರೀತಿ ಮಾಡ್ಕೊಳ್ಳೋಣ. ಕಲರ್ ಕೂಡ ತುಂಬಾ ಲೈಟ್ ಆಗುತ್ತೆ. ಇವಾಗ ನೋಡಿ, ಕಲರ್ ಕೂಡ ಲೈಟ್ ಆಗಿದೆ. ಈ ಸಮಯದಲ್ಲಿ ನಾವು ರೆಡಿ ಮಾಡ್ಕೊಂಡಿರುವಂಥ ಮೈದಾ ಮಿಕ್ಸ್ಚರನ್ನು ಹಾಕಿಕೊಳ್ಳೋಣ. 2 ಸ್ಪೂನಷ್ಟೇ ಹಾಕ್ತಾ ಇದ್ದೀನಿ. 2 ಚಮಚವನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡಿದರೆ ಆಯಿತು. ಈ ರೀತಿ ನಾನು ರೆಡಿ ಮಾಡಿ ಇಡ್ತೀನಿ. ನೋಡಿ, ಈಗ ಇದು ಕ್ರೀಮ್ ರೆಡಿಯಾಗಿದೆ. ನೋಡಿ ಎಷ್ಟು ಸುಲಭದಲ್ಲಿ ನಾನು ಕ್ರೀಮನ್ನು ರೆಡಿ ಮಾಡಿದೆ ಅಂತ. ನೀವು ಕೂಡ ಈಗ ಮನೆಯಲ್ಲಿ ಸುಲಭದಲ್ಲಿ ಈ ರೀತಿ ಮಾಡ್ಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ತುಂಬ ಜನರ ಹತ್ರ ಇದನ್ನು ಶೇರ್ ಮಾಡಿ. ಓಕೆ, ಬಾಯ್.